ಎಲ್ಲರಿಗೂ ನನ್ನ ನಮಸ್ಕಾರಗಳು. ಪ್ರೀತಿಯ ವಿದ್ಯಾರ್ಥಿಗಳೇ, ಗೀತಾ ಹಿರೇಮಠ್ ಟ್ಯುಟೋರಿಯಲ್ಗೆ ಸ್ವಾಗತ ಸುಸ್ವಾಗತ. ವಿದ್ಯಾರ್ಥಿಗಳೇ, ನಾವೀಗ ಕೌರವೇಂದ್ರನ ಕೊಂದೆ ನೀನು ಇದನ್ನು ಬರೆದಂಥವರು ಕುಮಾರವ್ಯಾಸರು. ಇದರ ಒಂದು ಭಾವಾರ್ಥವನ್ನು ನಾವೀಗ ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ಸಂಕ್ಷಿಪ್ತವಾಗಿ ಈ ಪದ್ಯದ ಪರಿಚಯವನ್ನು ಮಾಡಿಕೊಡ್ತೀನಿ. ರಾಮಾಯಣ ಮಹಾಭಾರತ ಮಹಾಕಾವ್ಯಗಳು ಪೂಜನೀಯ ಕೃತಿಗಳಾಗಿವೆ. ಮಹಾಭಾರತವನ್ನು ವೇದವ್ಯಾಸರು ಸಂಸ್ಕೃತದಲ್ಲಿ ರಚಿಸಿದರು. ಪಂಪ, ರನ್ನ, ಕುಮಾರವ್ಯಾಸ ಮೊದಲಾದವರು ಕನ್ನಡದಲ್ಲಿ ಕಾವ್ಯವನ್ನು ರಚಿಸಿದರು. ಶ್ರವ್ಯ ಪರಂಪರೆಯಲ್ಲೂ ರಾಮಾಯಣ ಮಹಾಭಾರತ ಕಾವ್ಯಗಳು ಉಳಿದು ಬೆಳೆದು ಬಂದಿವೆ. ಉತ್ತಮ ಗುಣ ಸ್ವಭಾವಗಳನ್ನು ರೂಢಿಸಿಕೊಳ್ಳದ ವ್ಯಕ್ತಿ ಎಷ್ಟೇ ಶೌರ್ಯ, ಸಾಹಸ, ವೀರತನವನ್ನು ಪಡೆದಿದ್ದರೂ ಸ್ವತಃ ಅವನಿಗಾಗಲಿ ಅವನ ಹಿರಿಯರಿಗಾಗಲಿ ಯಾವುದೇ ಉಪಯೋಗವಿಲ್ಲ. ದಾಯಾದಿಗಳ ಕಲಹ ಸರ್ವನಾಶಕ್ಕೂ ಹೇತು ಎನ್ನುವ ಹಾಗೆ ದಾಯಾದಿಗಳೊಳಗಿನ ದ್ವೇಷ, ಅಸೂಯೆಗಳು ನಮ್ಮ ಮನವನ್ನೂ ಮನೆಯನ್ನೂ ನಾಶಪಡಿಸುತ್ತವೆ ಎಂಬುದಕ್ಕೆ ಮಹಾಭಾರತ ಒಂದು ನಿದರ್ಶನ. ಕೃಷ್ಣ ಸಂಧಾನವು ದುರ್ಯೋಧನನ ಹಠದಿಂದ ತಿರಸ್ಕೃತವಾಗುತ್ತದೆ. ಯುದ್ಧ ಅನಿವಾರ್ಯವೆಂದಾದಾಗ ಧರ್ಮ ಪಕ್ಷಪಾತಿಯಾದ ಕೃಷ್ಣನು ಭೇದತಂತ್ರವನ್ನು ಬಳಸಿ ಕರ್ಣನಿಗೆ ಜನ್ಮ ರಹಸ್ಯವನ್ನು ತಿಳಿಸುತ್ತಾನೆ. ಸಾಮಾನ್ಯನಿಗೆ ಅತಿಯಾದ ಸಂತೋಷವನ್ನು ನೀಡಬಹುದಾದ ಸಂಗತಿ ಅಸಾಮಾನ್ಯನು ಶೌರ್ಯಕ್ಕೆ, ದಾನಕ್ಕೆ, ಉದಾತ್ತತೆಗೆ, ಕರುಣೆಗೆ ಹೆಸರಾಗಿದ್ದ ಕರ್ಣನಿಗೆ ಎಂತಹ ಸಂಕಟವನ್ನು ಉಂಟು ಮಾಡಿತು. ಅವನ ಸ್ವಾಮಿನಿಷ್ಠೆಯ ಮುಂದೆ ಶ್ರೀಕೃಷ್ಣನು ಒಡ್ಡಿದ ಪ್ರಲೋಭನೆ ಹೇಗೆ ವ್ಯರ್ಥಗೊಂಡಿತು ಎಂಬುದನ್ನು ತಿಳಿಸುವಂತಹ ಒಂದು ಕಾವ್ಯ ಭಾಗದ ಆಶಯ ಇದಾಗಿದೆ. ಈಗ ಪದ್ಯವನ್ನು ನೋಡ್ತಾ ಪದ್ಯದ ಸಾರಾಂಶವನ್ನು ತಿಳಿತಾ ಹೋಗೋಣ. ಇನತನೂಜನ ಕೂಡೆ ಮೈದುನತನದ ಸರಸವೆನಸಗಿ ರಥದಳು ಧನುಜರಿಪು ಬರಸೆಳೆದು ಕುಳ್ಳಿರಿಸಿದನು ಪೀಠದಲ್ಲಿ. ಎನಗೆ ನಿಮ್ಮ ಅಡಿಗಳಲ್ಲಿ ಸಮಸೇವನೆಯೇ ದೇವ ಮುರಾರಿ ಅಂಜುವೆನು ಎನ್ನಲು ತೊಡೆ ಸೋಂಕಿನಲ್ಲಿ ಸಾರಿದು ಶೌರಿ ಇಂತು ಎಂದ. ಅಂದರೆ ಇದರರ್ಥ, ಕೃಷ್ಣನು ಕರ್ಣನ ಜೊತೆಗೆ ಮೈದುನತನದ ಸಲುಗೆಯಿಂದ ಕೈ ಹಿಡಿದು ಎಳೆದುಕೊಳ್ತಾನೆ. ರಥದ ಆಸನದಲ್ಲಿ ಕುಳ್ಳಿರಿಸಿಕೊಳ್ತಾನೆ. ಆಗ ಕರ್ಣನು, ದೇವ, ನಿಮ್ಮ ಪಾದದ ಕೆಳಗೆ ಕೂಡುವವನು ಇಂಥವನಿಗೆ ಸಮಗೌರವವೇ ನನಗೆ ಭಯವಾಗುತ್ತಿದೆ ಎಂದು ಹೇಳಿದಾಗ ತೊಡೆಗೆ ತೊಡೆ ಸೋಂಕುವಂತೆ ಕರ್ಣನ ಪಕ್ಕದಲ್ಲಿ ಕುಳಿತುಕೊಂಡು ಕೃಷ್ಣ ಹೀಗೆ ಹೇಳಿದನು. ಮುಂದಿನ ಪ್ಯಾರ ನೋಡೋಣ. ಭೇದ ಇಲ್ಲ ಎಲೆ ಕರ್ಣ, ನಿಮ್ಮೊಳು ಯಾದವರು ಕೌರವರೊಳಗೆ ಸಂವಾದಿಸುವಡೆ ಅನ್ವಯಕ್ಕೆ ಮೊದಲು ಎರಡು ಇಲ್ಲ. ನಿನ್ನ ಆಣೆ ಮೇದಿನೀಪತಿ ನೀನು, ಚಿತ್ತದೋಳ್ ಆದುದು ಅರಿವಿಲ್ಲ ಎನ್ನುತ್ತಾ ದಾನವ ಸೂದನನು ರವಿಸುತನ ಕಿವಿಯಲ್ಲಿ ಬಿತ್ತಿದನು ಭಯವ. ಇದರ ಸಾರಾಂಶ, ಎಲೆ ಕರ್ಣ, ನಿಮ್ಮೊಳಗೆ ಪಾಂಡವರು ಅಂದರೆ ಯಾದವರು, ಕೃಷ್ಣನ ವಂಶದವರು ಅಂತ ಕೂಡ ಹೇಳ್ಬೋದು. ಕೌರವರೊಳಗೆ ಯಾವುದೇ ಭೇದ ಇಲ್ಲ. ವಂಶವನ್ನು ಪ್ರತಿಪಾದಿಸಿ ಹೇಳುವುದಾದರೆ ಮೊದಲೆರಡಿಲ್ಲ. ಅಂದರೆ ಈ ವಂಶಗಳು ಪರಸ್ಪರ ಸಂಬಂಧಿಕರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಿನ್ನಾಣೆಗೂ ನೀನು ಈ ಭೂಮಿಯ ಅಂದರೆ ಈ ರಾಜ್ಯದ ಒಡೆಯ, ನಿನ್ನ ಮನಸ್ಸಿನಲ್ಲಿ ಇದರ ಅರಿವು ಯಾವುದೂ ಇಲ್ಲ ಎನ್ನುತ್ತಾ ಕೃಷ್ಣನು ಕರ್ಣನ ಕಿವಿಯಲ್ಲಿ ದ್ವಂದ್ವದ ಒಂದು ಹೇಳಿಕೆಯನ್ನು ಬಿತ್ತಿದನು. ಮೂರನೇ ಪ್ಯಾರ, ಲಲನೆ ಪಡೆದ ಈ 5 ಮಂತ್ರಗಳಲ್ಲಿ ಮೊದಲಿಗ ನೀನು, ನಿನ್ನಯ ಬಳಿ ಯುಧಿಷ್ಠಿರ ದೇವ, ಮೂರನೆಯಾತ ಕಲಿಭೀಮ, ಫಲಗುಣನು 4ನೆಯಲ್ಲಿ, 5ನೆಯಲ್ಲಿ ನಕುಲ ಸಹದೇವರಾದರು. ಬಳಿಕ ಮಾದ್ರಿಯಲ್ಲಿ ಬಳಿಕ 1 ಮಂತ್ರದೋಳ್ ಇಬ್ಬರು ಉದಿಸಿದರು. ಅಂದರೆ ಇದರ ಸಾರಾಂಶ, ಕುಂತಿ ಪಡೆದ 5 ಮಂತ್ರಗಳಲ್ಲಿ ಮೊದಲ ಮಂತ್ರದಲ್ಲಿ ನೀನು ಜನಿಸಿದೆ. ಅನಂತರ 2ನೆಯ ಮಂತ್ರದಲ್ಲಿ ಧರ್ಮರಾಯ, 3ನೆಯಾತ ಅಂದರೆ 3ನೆಯ ಮಂತ್ರದಲ್ಲಿ ಕಲಿಭೀಮಸೇನ, 4ನೆಯ ಮಂತ್ರದಿಂದ ಅರ್ಜುನ ಜನಿಸಿದನು, 5ನೆಯ ಮಂತ್ರದಲ್ಲಿ ಮಾದ್ರಿಯಿಂದ ನಕುಲ ಮತ್ತು ಸಹದೇವ ಇಬ್ಬರನ್ನು ಪಡೆದಳು ಎಂದು ಕೃಷ್ಣ ಕರ್ಣನ ಒಂದು ಹುಟ್ಟಿನ ಗುಟ್ಟನ ಅಂದರೆ ರಹಸ್ಯವನ್ನು ಹೇಳ್ತಾ ಇದ್ದಾನೆ. ಇನ್ನು 4ನೇ ಪ್ಯಾರ,
ನಿನಗೆ ಹಸ್ತಿನಾಪುರದ ರಾಜ್ಯದ ಘನತೆಯನ್ನು ಮಾಡುವೆನು. ಪಾಂಡವ ಕೌರವ ಜನಪರು ಓಲೈಸುವರು. ಗದ್ದುಗೆಯ ನಿನಗೆ ಕಿಂಕರ 2 ಸಂತತಿ ಎನಿಸಲುವಲ್ಲದೆ. ನೀನು ದುರ್ಯೋಧನನ ಬಾಯ್ತಂಬುಲಕ್ಕೆ ಕೈ ಆನುವರೆ ಹೇಳು ಎಂದ. ಇದರ ಒಂದು ಅರ್ಥ, ಕೃಷ್ಣನು, ಎಲೈ ಕರ್ಣನೆ, ನಿನಗೆ ಹಸ್ತಿನಾಪುರದ ರಾಜ್ಯದ ಹಿರಿಮೆಯನ್ನು ಅಂದರೆ ರಾಜನನ್ನಾಗಿ ಮಾಡುವೆನು. ಪಾಂಡವ ರಾಜರು ಕೌರವ ರಾಜರು ನಿನ್ನ ಪೀಠವನ್ನು ಓಲೈಸುತ್ತಾರೆ ಅಂದರೆ ಒಪ್ಪಿಕೊಳ್ಳುತ್ತಾರೆ. ನಿನಗೆ ಈ 2 ವಂಶಗಳು ಸೇವೆ ಮಾಡುತ್ತಾರೆ. ಇದನ್ನು ಬಿಟ್ಟು ನೀನು ದುರ್ಯೋಧನನ ಬಾಯಂಜಲಿಗೆ ಕೈಚಾಚುವುದು ಸರಿಯೇ ಎಂದು ಕೃಷ್ಣನು ಕರ್ಣನಿಗೆ ಹೇಳುವಂತಹ ಮಾತಾಗಿದೆ. 5ನೇ ಪ್ಯಾರಾ. ಎಡದ ಮೈಯಲ್ಲಿ ಕೌರವ ಇಂದ್ರರ ಗಡಣ, ಬಲದಲ್ಲಿ ಪಾಂಡುತನಯರ ಗಡನವು, ಇದರಲ್ಲಿ ಮಾದ್ರಮಾಗದ ಯಾದವ ಆದಿಗಳು, ನಡುವೆ ನೀನು ಓಲಗದೊಳ್ ಒಪ್ಪುವ ಕಡುವಿಲಾಸವ ಬಿಸುಟು, ಕುರುಪತಿ ನುಡಿಸೆ ಜಿಯ ಹಸಾದ ಎಂಬುದು ಕಷ್ಟ ನಿನಗೆ ಎಂದ. ಇದರ ಅರ್ಥ, ಮುಂದುವರೆದು ಅಂದರೆ ಮಾತನ್ನು ಮುಂದುವರಿಸಿ ಕೃಷ್ಣ ಹೇಳ್ತಾ ಇದ್ದಾನೆ, ಕರ್ಣ, ನಿನ್ನ ಎಡಕ್ಕೆ ಕೌರವೇಂದ್ರನ ಸಮೂಹ, ಬಲಕ್ಕೆ ಪಾಂಡುಪುತ್ರರ ಸಮೂಹವಿರಲು ಎದುರಿಗೆ ಮಾದ್ರ ಮಾಗದ ಯಾದವರನ್ನು ಮೊದಲು ಮಾಡಿಕೊಂಡು ಇರುವಾಗ ನೀನು ಮಧ್ಯದಲ್ಲಿ ಕುಳಿತು ರಾಜಸಭೆಯಲ್ಲಿ ಪ್ರಕಾಶಿಸುವ ಅತಿಯಾದ ಸೊಬಗನ್ನು ಬಿಟ್ಟು ದುರ್ಯೋಧನ ಹೇಳಿದ ಮಾತಿಗೆ ಒಡೆಯ ಪ್ರಸಾದ ಅಂದರೆ ಅನುಗ್ರಹವಾಯಿತು ಎಂದು ಹೇಳುವುದು ನಿನಗೆ ಕಷ್ಟವಲ್ಲವೇ ಎಂದು ಹೇಳಿದನು. 6ನೇ ಪ್ಯಾರಾ. ಕೊರಳ ಸೆರೆ ಹಿಗ್ಗಿದವು ದೃಗುಜಲ, ಉರವಣಿಸಿ ಕಡು ನೊಂದನು ಅಕಟ, ಕುರುಪತಿಗೆ ಕೇಡು ಆದುದು ಎಂದನು ಮನದ ಒಳಗೆ. ಹರಿಯ ಹಗೆ ಹೊಗೆ ತೋರದೆ ಉರುಹದೆ ಬರಿದೆ ಹೋಹುದೆ ತನ್ನ ವಂಶವನು, ಅರುಹಿಕೊಂದನು ಹಲವು ಮಾತು ಏನು ಎಂದು ಚಿಂತಿಸಿದ. ಅಂದರೆ ಈ ಹಿಂದೆ ಹೇಳಿದಂತಹ ಕೃಷ್ಣನ ಮಾತುಗಳನ್ನು ಕೇಳಿದಂತಹ ಕರ್ಣನಿಗೆ ಏನು ತುಂಬ ದುಃಖ ಉಂಟಾಯಿತು ಅನ್ನುವಂತಹ ಒಂದು ಅರ್ಥ ಈ ಸಾರಾಂಶದಲ್ಲಿ ಬರುತ್ತೆ. ಕೃಷ್ಣನ ಮಾತನ್ನು ಕೇಳಿದ ಕರ್ಣನ ಕೊರಳ ನರಗಳು ಬಿಗಿದವು. ಕಣ್ಣೀರು ಹೆಚ್ಚಾಗಿ ಅತಿಯಾಗಿ ನೊಂದುಕೊಂಡನು. ಮನಸ್ಸಿನಲ್ಲಿ ಅಯ್ಯೋ ಕುರುಪತಿಗೆ ಕೇಡಾಯಿತಲ್ಲ. ಕೃಷ್ಣನ ವೈರತ್ವದ ಬೆಂಕಿ ಏನಾಗಿದೆ, ಹೊರಗೆ ತೋರದೆ ಅಂದರೆ ತನ್ನ ದ್ವೇಷವನ್ನು ಹೊರಗೆ ತೋರಿಸದೆ ತೀರಿಸಿಕೊಳ್ಳುವವನಲ್ಲ. ಸುಡದೆ ಹೋಗುವುದೇ ಅಂದರೆ ಕೌರವನ ಒಂದು ವಂಶವನ್ನು ನಾಶ ಮಾಡದೆ ಸುಡದೆ ಇರಲಾರದು. ತನ್ನ ವಂಶವನ್ನು ತಿಳಿಸಿ ನನ್ನನ್ನು ಕೊಂದು ಹಾಕಿದನು. ಮುಂದೇನು ಮಾತನಾಡುವುದು ಎಂದು ಚಿಂತಾಕ್ರಾಂತನಾಗುತ್ತಾನೆ. ಯಾರೋ ಕರ್ಣ. ಹಾಗೆ 7ನೇ ಪ್ಯಾರಾ. ಏನು ಹೇಳೈ ಕರ್ಣ, ಚಿತ್ತಗ್ಲಾನಿ ಯಾವುದು ಮನಕ್ಕೆ, ಕುಂತಿ ಸೂನುಗಳ ಬೆಸಕೈಸಿಕೊಂಬುದು ಸೇರದೆ ನಿನಗೆ ಹಾನಿ ಇಲ್ಲ. ಎನ್ನ ಆಣೆ ನುಡಿ ನುಡಿ ಮೌನವು ಏತಕ್ಕೆ, ಮರುಳುತನ ಬೇಡ, ಆನು ನಿನ್ನ ಅಪದಸೆಯ ಬಯಸುವನೂ ಅಲ್ಲ, ಕೇಳು ಎಂದ. ಇದರ ಸಾರಾಂಶ, ಕೃಷ್ಣನು ಹಾಗೆ ಮಾತನ್ನು ಮುಂದುವರಿಸಿ, ಏನು ಹೇಳು ಕರ್ಣ, ಮನದಲ್ಲಿರುವ ತಲ್ಲಣ ಯಾವುದು, ಕುಂತಿಯ ಮಕ್ಕಳಿಂದ ಸೇವೆ ಮಾಡಿಸಿಕೊಳ್ಳುವುದು ಇಷ್ಟವಿಲ್ಲವೇ? ಎಣ್ಣಾಣೆಗೂ ನಿನಗೆ ಯಾವುದೇ ನಷ್ಟವಿಲ್ಲ, ಮಾತನಾಡು, ಮೌನವೇತಕ್ಕೆ, ಭ್ರಮೆಗೊಳಗಾಗುವುದು ಬೇಡ, ನಾನು ನಿನಗೆ ಕೇಡನ್ನು ಬಯಸುವುದಿಲ್ಲ ಎಂದು ಕೃಷ್ಣನು ಕರ್ಣನಿಗೆ ಹೇಳುವಂತಹ ಮಾತು ಇದಾಗಿರುವಂಥದ್ದು. ಈಗ 8ನೇ ಪ್ಯಾರಾ. ಇಲ್ಲಿ ಮರುಳು ಮಾಧವ ಮಹಿಯ ರಾಜ್ಯದ ಸಿರಿಗೆ ಸೋಲುವನು ಅಲ್ಲ, ಕೌಂತೆಯರು ಸುಯೋಧನರು ಎನಗೆ ಬೆಸಕೈವಲ್ಲಿ ಮನವೂ ಇಲ್ಲ. ಹೊರೆದ ತಾರಂಗೆ ಹಗೆವರ ಶಿರವನು ಅರಿದು ಒಪ್ಪಿಸುವೆನು ಎಂಬ ಈ ಭರದೊಳು ಇರ್ದೆನು, ಕೌರವ ಇಂದ್ರನ ಕೊಂದೆ ನೀನು ಎಂದ. ಅಂದರೆ ಕೌರವೇಂದ್ರನನ್ನು ಕೊಂದೆ ನೀನು ಎಂದ. ಇದರ ಸಾರಾಂಶ, ಆಗ ಕರ್ಣನು ಮೌನವನ್ನು ಮುರಿದು ಹೇಳ್ತಾನೆ, ಹೇ ಮರುಳು ಮಾಧವ ಅಂದರೆ ಕೃಷ್ಣ, ಈ ರಾಜ್ಯದ ಭೂಮಿಯ ಸಿರಿಗೆ ಅಂದರೆ ಐಶ್ವರ್ಯಕ್ಕೆ ಸೋಲುವವನು ನಾನಲ್ಲ. ಕುಂತಿಯ ಪುತ್ರರು ದುರ್ಯೋಧನರಿಂದ ನನಗೆ ಸೇವೆ ಮಾಡಿಸಿಕೊಳ್ಳುವುದರಲ್ಲಿ ಎಳ್ಳಷ್ಟೂ ಮನಸ್ಸಿಲ್ಲ. ಕಾಪಾಡಿದ ಅಂದರೆ ಸಾಕಿದಂತಹ ಒಡೆಯನಿಗೆ ಶತ್ರುಗಳ ಶಿರವನ್ನು ಕತ್ತರಿಸಿ ಒಪ್ಪಿಸುವೆನು ಎಂಬ ಭರದಲ್ಲಿ ಇದ್ದೆನು. ಆದರೆ ಕೌರವೇಂದ್ರನನ್ನು ಅಂದರೆ ದುರ್ಯೋಧನನನ್ನು ಕೊಂದೆ ನೀನು ಎಂದು ಹೇಳುವಂತಹ ಒಂದು ಅಂಶ ಇದಾಗಿದೆ. ಈಗ 9ನೇ ಪ್ಯಾರಾ.
ವೀರ ಕೌರವ ರಾಯನೇ ಧಾತಾರನ್ ಆತನ ಹಗೆಯ ಹಗೆ ಕೈವಾರವೇ ಕೈವಾರ ಆದಂತೆ ಅಹೆನು ಕುರುನೃಪತಿ ಶೌರಿ ಕೇಳೈ ನಾಳೆ ಸಮರದ ಸಾರದಲ್ಲಿ ತೋರುವೆನು ನಿಜಭುಜ ಶೌರ್ಯದ ಸಂಪನ್ನತನವನು ಪಾಂಡು ತನೆಯರಲಿ. ಇದರ ಸಾರಾಂಶ ಮುಂದುವರೆದು ಕರ್ಣನ ಮಾತುಗಳನ್ನು ಮುಂದುವರಿಸ್ತಾನೆ. ಕರ್ಣನು ವೀರ ಕೌರವರಾಯನೇ ಅಂದರೆ ದುರ್ಯೋಧನ ನನಗೆ ಒಡೆಯ, ಆತನ ವೈರಿಗಳು ನನಗೂ ವೈರಿಗಳೇ, ಆತನ ಹೊಗಳಿಕೆಯೇ ನನ್ನ ಹೊಗಳಿಕೆ ಅಂದರೆ ಆತನನ್ನು ಹೊಗಳಿದರೆ ನನ್ನನ್ನು ಕೂಡ ಹೊಗಳಿದ ಹಾಗೆ ಅಂತ ಹೇಳ್ತಾ ಇದ್ದಾನೆ. ಹಾಗೆಯೇ ದುರ್ಯೋಧನ ಆದಂತೆ ಆಗುವೆನು ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಅಂದರೆ ಆತನಿಗೆ ಆದದ್ದು ನನಗೂ ಆಗಲಿ. ಕೃಷ್ಣನೇ ಕೇಳು, ನಾಳಿನ ಸಮರದಲ್ಲಿ ಪಾಂಡುವಿನ ಪುತ್ರರಲ್ಲಿ ನನ್ನ ಭುಜಬಲದ ಪರಾಕ್ರಮವನ್ನು ಅಂದರೆ ನನ್ನ ಶೌರ್ಯವನ್ನು, ನಾನು ಶೌರ್ಯದ ಶ್ರೇಷ್ಠತೆಯನ್ನು ನಾನು ತೋರಿಸುತ್ತೇನೆ ಅಂತ ಹೇಳ್ತಾ ಇದ್ದಾನೆ. ಹಾಗೆಯೇ 10ನೇ ಪ್ಯಾರ, ಮಾರಿಗೆ ಔತಣವು ಆಯಿತು ನಾಳಿನ ಭಾರತವು, ಚತುರಂಗ ಬಲದ ಕೌರವನ ಋಣ ಹಿಂಗೆ ರಣದಲ್ಲಿ ಸುಬಟಕೋಟಿಯನ್ನು ತೀರಿಸಿಯೇ ಪತಿಯ ಅವಸರಕ್ಕೆ ಶರೀರವನ್ನು ನೂಕುವೆನು, ನಿನ್ನಯ ವೀರರು ಐವರ ನೋಯಿಸೇನು ರಾಜೀವ ಸಕನಾಣೆ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಇದರ ಅರ್ಥ ಕರ್ಣ ಹೇಳ್ತಾನೆ, ಕರ್ಣನು ಚತುರಂಗ ಅಂದರೆ ಆನೆ, ಕುದುರೆ, ರಥ, ಕಾಲ್ದಳಗಳಿಂದ ಕೂಡಿದಂತಹ ಸೈನ್ಯ ಬಲದಿಂದ ಕೂಡಿದ ನಾಳಿನ ಮಹಾಭಾರತದ ಒಂದು ಯುದ್ಧದಲ್ಲಿ ಮೃತ್ಯು ದೇವತೆಗೆ ಭೋಜನಕೂಟವಾಗುತ್ತದೆ. ಯುದ್ಧ ರಂಗದಲ್ಲಿ ಅಸಂಖ್ಯಾತ ವೀರ ಯೋಧರನ್ನು ಕೊಂದು ಕೌರವನ ಋಣ ತೀರುವಂತೆ ಮಾಡುತ್ತೇನೆ. ಒಡೆಯನ ಅಗತ್ಯದ ಸಮಯಕ್ಕೆ ಆಗುವಂತೆ ನನ್ನ ಶರೀರವನ್ನು ತ್ಯಜಿಸುತ್ತೇನೆ. ಸೂರ್ಯನ ಮೇಲಾಣೆ ನಿನ್ನ ಆ ವೀರರೈವರನ್ನು ಅಂದರೆ ಪಾಂಡವರನ್ನು ನೋಯಿಸುವುದಿಲ್ಲ ಎಂಬ ಮಾತನ್ನು ಕೂಡ ಇಲ್ಲಿ ಕೊಡ್ತಾ ಇದ್ದಾನೆ. ಅಂದರೆ ಈ ಒಂದು ಪದ್ಯದಲ್ಲಿ ಕೃಷ್ಣ ಮತ್ತು ಕರ್ಣನ ಮಧ್ಯೆ ನಡೆದಂತಹ ಒಂದು ಸಂಭಾಷಣೆ ಇದಾಗಿರುವಂಥದ್ದು. ಮುಂದಿನ ಒಂದು ಪದ್ಯದ ಸಾರಾಂಶದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ವಿದ್ಯಾರ್ಥಿಗಳೇ.